ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪಂಪ ಸರೋವರದ ಶ್ರೀ ಜಯಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಸುಮಾರು 100ಕ್ಕೂ ಅಧಿಕ ಕೋತಿಗಳು ನೆಲೆಸಿದ್ದು ಆಹಾರಕ್ಕಾಗಿ ಪ್ರವಾಸಿಗರಿಗೆ ಕೈಬೀಸಿ ಕರೆಯುತ್ತಿವೆ. ಈ ಹಿಂದೆ ಈ ಭಾಗದಲ್ಲಿ ಅತಿ ಹೆಚ್ಚು ಬಾಳೆ ತೋಟಗಳಿದ್ದವು. ಮಂಗಗಳು ಬಾಳೆಹಣ್ಣನ್ನು ತಿನ್ನುವುದರಿಂದ ರೈತರಿಗೆ ಅಪಾರ ನಷ್ಟ ಉಂಟಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ರೈತರು ಕೇವಲ ಭತ್ತ ಬೆಳೆಯಲು ಮುಂದಾಗಿದ್ದು ಕೋತಿಗಳಿಗೆ ಆಹಾರ ಇಲ್ಲದಂತಾಗಿದೆ. ಹಾಗಾಗಿ ಇದೀಗ ದೇಶ ವಿದೇಶ ವಿವಿಧ ರಾಜ್ಯಗಳಿಂದ ಬರುವ ಭಕ್ತರು ಹಾಗೂ ಪ್ರವಾಸಿಗರು ಈ ಕೋತಿಗಳಿಗೆ ಆಹಾರ ವಿತರಿಸುವ ಅನ್ನದಾತರಾಗಿದ್ದಾರೆ. ಇತ್ತೀಚೆಗಷ್ಟೇ ಪ್ರವಾಸಕ್ಕೆಂದು ಬಂದಿದ್ದ ಗುಜರಾತ್ ಮೂಲದ ಕುಟುಂಬವೊಂದು ಕೋತಿಗಳಿಗೆ ಬಾಳೆಹಣ್ಣು, ಹುರಿಗಡಲೆ, ಶೇಂಗಾ ಕೊಟ್ಟು ಸಂಭ್ರಮಿಸಿದ್ರು. ಕೋತಿಗಳು ಕೂಡ ಮುದ್ದಾಗಿ ಬಂದು ಪ್ರವಾಸಿಗರ ಕೈಯಲ್ಲಿಂದ ಬಾಳೆಹಣ್ಣು ಪಡೆದು ಸಂತಸ ವ್ಯಕ್ತಪಡಿಸಿದ್ದು ನೋಡುಗರ ಮನಸ್ಸು ಕರಗುವಂತಿತ್ತು.